ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಇದೆಲ್ಲದರ ಮಧ್ಯೆ ಕಳೆದ 2-3 ದಿನಗಳಿಂದ ಚೀನಾದ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಜಾಗತಿಕವಾಗಿ ಚರ್ಚೆಯಾಗ್ತಾ ಇದೆ. ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಚೀನಾ ಪೂರೈಕೆ ಮಾಡಿದೆ, ಮ್ಯಾನ್ಪ್ಯಾಡ್ಗಳನ್ನ ಪೂರೈಕೆ ಮಾಡಿದೆ, ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪೂರೈಕೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಇತ್ತು. ಆದರೆ ಇದನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಚೀನಾ ಮಾಡಿದೆ. ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ನಾವು ಪೂರೈಕೆ ಮಾಡಿಲ್ಲ ಅಂತ ಹೇಳಿದೆ. ಅಮೆರಿಕಾದ ಗುಪ್ತಚರ ವರದಿಯನ್ನ ತಿರಸ್ಕರಿಸುವಂತಹ ಕೆಲಸವನ್ನ ಚೀನಾ ಮಾಡಿದೆ. ಇರಾನ್ನ ಮಿಲಿಟರಿ ಶಸ್ತ್ರಾಸ್ತ್ರ ಇರಾನ್ಗೆ ಚೀನಾ ನೀಡ್ತಾ ಇದೆ ಅಂತ ಹೇಳಿ ಅಮೆರಿಕ ಆರೋಪವನ್ನ ಮಾಡಿತ್ತು. ಆದ್ರೆ ಈ ಆರೋಪವನ್ನ ಚೀನಾದ ವಿದೇಶಾಂಗ ಸಚಿವ ನಿರಾಕರಿಸಿದ್ದಾರೆ. ಇದು ಸಂಪೂರ್ಣವಾಗಿ ಕಟ್ಟು ಕಥೆ ಎಂದಿದ್ದಾರೆ ಚೀನಾದ ಸಚಿವ. ಯುದ್ಧ ಪೀಡಿತ ಇರಾನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನ ಅದರ ಕ್ಲೋಸ್ ಅಲೈ ಚೀನಾ ಮಾಡ್ತಾ ಇದೆ ಅನ್ನೋದು ಅಮೆರಿಕಾದ ಆರೋಪ ಆಗಿತ್ತು. ಚೀನಾದ ವಾದ ಏನು? ಚೀನಾ ಯಾವಾಗಲೂ ಮಿಲಿಟರಿ ವಸ್ತುಗಳ ರಫ್ತಿನ ಮೇಲೆ ನಿಗಾ ಇಡುತ್ತೆ. ತನ್ನದೇ ಆದಂತಹ ರಫ್ತು ನಿಯಂತ್ರಣ ಕಾನೂನು ಹಾಗೆ ನಿಯಮವನ್ನ ಚೀನಾ ಅನುಸರಿಸುತ್ತೆ. ಅಂತಾರಾಷ್ಟ್ರೀಯ ನಿಯಮಕ್ಕೆ ಅನುಗುಣವಾಗಿ ನಾವು ಕಾನೂನನ್ನ ಪಾಲಿಸ್ತೀವಿ. ಆದರೆ ನಮ್ಮ ವಿರುದ್ಧ ಆಧಾರರಹಿತ ಅಪಪ್ರಚಾರವನ್ನ ಮಾಡಲಾಗಿದೆ, ದುರುದ್ದೇಶಪೂರಿತ ಆರೋಪವನ್ನ ನಾವು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನ ಚೀನಾ ಹೇಳಿದೆ. ಚೀನಾದ ವಿರುದ್ಧ ಈ ಆರೋಪವನ್ನ ಮಾಡಿರುವಂತಹ ಅಮೆರಿಕ ಚೀನಾದ ವ್ಯಾಪಾರ ವಹಿವಾಟಿನ ಮೇಲೆ ಅನದರ್ 50% ಸುಂಕ ಹೇರುವಂತಹ ಘೋಷಣೆಯನ್ನ ಮಾಡಿತ್ತು. ಅದಕ್ಕೂ ಕೂಡ ಚೀನಾ ಪ್ರತಿಕ್ರಿಯಿಸಿದೆ. ನಮ್ಮ ಮೇಲೇನಾದ್ರೂ ಟ್ರೇಡ್ ವಾರ್ ಅನ್ನ ಆರಂಭ ಮಾಡಿದ್ರೆ ನಾವು ಕೂಡ ನಿಮ್ ಜೊತೆ ವ್ಯಾಪಾರ ವಹಿವಾಟು ಮಾಡ್ತೀವಲ್ಲ, ನಿಮಗೆ ಕೌಂಟರ್ ವಾರ್ ಅನ್ನ ನಾವು ಕೂಡ ಆರಂಭ ಮಾಡಬೇಕಾಗತ್ತೆ, ಕೌಂಟರ್ ಮೆಷರ್ ಅನ್ನ ಚೀನಾ ಕೂಡ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಮುಂದಿನ ತಿಂಗಳು ಚೀನಾ ಹಾಗೆ ಅಮೆರಿಕಾದ ಮಧ್ಯೆ ಮಾತುಕತೆಗಳು ನಡೆಯೋದಿದ್ದಾವೆ. ಆ ಮಾತುಕತೆಗಳಿಗೂ ಮುನ್ನ ಇರಾನ್ ವಿಚಾರವಾಗಿ ಚೀನಾ ಹಾಗೆ ಅಮೆರಿಕಾದ ಮಧ್ಯೆ ಬಹಳ ಕಟು ಪದಗಳ ಪ್ರಯೋಗ ಅಥವಾ ವಾಗ್ವಾದ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇದರ ಮಧ್ಯೆ ನಿನ್ನೆಯಷ್ಟೇ ಚೀನಾ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಅಮೆರಿಕಾಗೆ. ಇರಾನ್ನ ಜೊತೆಗೆ ಚೀನಾದ ವ್ಯಾಪಾರ ವಹಿವಾಟು ಅದು ದ್ವಿಪಕ್ಷೀಯ ಮಾತುಕತೆ, ಅದು ಚೀನಾದ ಸ್ವಾತಂತ್ರ್ಯ, ಅದರಲ್ಲಿ ಮೂಗು ತೂರಿಸುವಂತಹ ಕೆಲಸವನ್ನ ಯಾವುದೇ ರಾಷ್ಟ್ರಗಳು ಮಾಡಬಾರದು ಅನ್ನುವಂತಹ ಸ್ಪಷ್ಟ ವಾರ್ನಿಂಗ್ ನ ಪರೋಕ್ಷವಾಗಿ ಅಮೆರಿಕಾಗೆ ರವಾನೆ ಮಾಡಿತ್ತು. ಜೊತೆಗೆ ಇರಾನ್ಗೆ ಹೋಗುವಂತಹ ಚೀನಾದ ಯಾವುದಾದ್ರೂ ಹಡಗುಗಳನ್ನ ತಡೆದಿದ್ದೇ ಆದಲ್ಲಿ ನೆಟ್ಟಗಿರೋದಿಲ್ಲ ಅನ್ನುವಂತಹ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ಮಧ್ಯೆ ಇರಾನ್ನ ಒಂದು ಹಡಗು, ಚೀನಾಗ್ ಹೋಗುವಂತಹ ಹಡಗು, ಅದು ಆ ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿದೆ. ಅಮೆರಿಕ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿದ್ವು. ಇದೆಲ್ಲದರ ಮಧ್ಯೆ ಈಗ ಚೀನಾದ ವಿರುದ್ಧ ಅಮೆರಿಕ ಮಾಡಿದಂತಹ ಆರೋಪಕ್ಕೆ ಚೀನಾ ಖಡಕ್ ಉತ್ತರವನ್ನ ಕೊಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.